ಇನ್ನು ಹಾಸನ ಲೋಕ ಕ್ಷೇತ್ರದಲ್ಲಿ ಮೈತ್ರಿಯ ವೈಮನಸ್ಸು ಮುಂದುವರಿತಾ ಇದೆ. ಹಾಸನ ಜೆಡಿಎಸ್ ಜೊತೆ ವೈಮನಸ್ಸು ಸಾಧಿಸ್ತಾ ಇದ್ದಾರೆ ಪ್ರೀತಮ್ ಗೌಡ. ಹಾಸನ ಕ್ಷೇತ್ರ ಕದನದ ವೈಮನಸ್ಸಿಗೆ ಬ್ರೇಕ್ ಹಾಕೋದಕ್ಕೆ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡ್ನಿಂದ ಮಾಜಿ ಶಾಸಕರಿಗೆ ಖಡಕ್ ವಾರ್ನಿಂಗ್ ರವಾನೆಯಾಗಿದೆ. ಮಾಜಿ ಶಾಸಕ ಪ್ರೀತಮ್ ಗೌಡಗೆ ಅಮಿತ್ ಶಾ ಅವೊಂದು ಸಂದೇಶ ರವಾನೆ ಮಾಡಿದ್ದಾರೆ. ಜೆಡಿಎಸ್ ಜೊತೆಗೆ ಹೊಂದಿಕೊಂಡು ಹೋಗಬೇಕು ಅಂತ ಆ ಮೂಲಕ ತಾಕೀತು ಮಾಡಿದ್ದಾರೆ. ನಿನ್ನೆ ಕೂಡ ಮಾಜಿ ಶಾಸಕ ಪ್ರೀತಮ್ ಗೌಡ ಮತ್ತು ಪ್ರಜ್ವಲ್ ರೇವಣ್ಣರ ಹೇಳಿಕೆಗಳು ಚರ್ಚೆಗೆ ಕಾರಣ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಜೆಡಿಎಸ್ ಮತ್ತು ಬಿಜೆಪಿ ಹಾಸನದಲ್ಲಿ ಇಬ್ಬರು ನಾಯಕರನ್ನ ಕೂರಿಸಿ ಮಾತನಾಡಿಸಿದ್ರು, ಯಾವುದೂ ಬಗೆಹರಿದ ಹಾಗೆ ಕಾಣ್ತಾ ಇಲ್ಲ. ಅಮಿತ್ ಶಾ ಸೂಚನೆ ಬಳಿಕ ಇನ್ನಾದರೂ ಸರಿ ಹೋಗಬಹುದಾ? ನಿನ್ನೆಯ ಹೇಳಿಕೆಗಳು ನೋಡಿದ್ರೆ ಯಾವುದೂ ಸರಿ ಹೋದಾಗಿಲ್ಲ ಸದ್ಯ ಈ ಹಂತದಲ್ಲಿ. ವಿಜಯ್, ಖಂಡಿತ ಏನು 2024 ಲೋಕಸಭಾ ಚುನಾವಣಾ ದೃಷ್ಟಿಯಿಂದ JDS ಬಿಜೆಪಿ ಮೈತ್ರಿಗೆ ಒಂದು ನಾಂದಿ ಆಡಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ JDS ಬಿಜೆಪಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಪರಸ್ಪರ ಒಂದು ಟೀಕೆಗಳ ಜೊತೆಗೆ ಪರಸ್ಪರ ಆರೋಪಗಳ ಜೊತೆಗೆ ಫೈಟನ್ನು ಮಾಡಿ ಚುನಾವಣೆ ಮಾಡಿರುವಂಥದ್ದು. ಈ ಒಂದು ಸನ್ನಿವೇಶಗಳು ಇನ್ನೂ ಕೂಡ ಮಾಸಿಲ್ಲ. ಕಳೆದ 8-9 ತಿಂಗಳಿಂದ ಈ ಒಂದು ವಿಚಾರಗಳಲ್ಲಿ ಸಾಕಷ್ಟು ಗೊಂದಲಗಳು ಪರಸ್ಪರ ನಾಯಕರಲ್ಲಿ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಮೈತ್ರಿ ಆಗಿರೋದ್ರಿಂದ ಒಂದು JDS ಜೊತೆಗೆ ಬಿಜೆಪಿಯ ನಾಯಕರು ಪರಸ್ಪರ ವೈಮನಸ್ಸು ಜೊತೆಗೆ ಆ ಒಂದು ಏನು ಭಿನ್ನಮತ ಇದೆ, ಅದು ಒಂದು ಅಸಮಾಧಾನ ಏನಿದೆ, ಅವರ ಒಂದು ಅಸಮಾಧಾನವನ್ನು ಪದೇ ಪದೇ ವ್ಯಕ್ತಪಡಿಸಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ದಳಪತಿಗಳ ಭದ್ರಕೋಟೆ ಆಗಿರುವಂಥ ಹಾಸನದಲ್ಲಿ ಮಾಜಿ ಒಂದು ಶಾಸಕರಾಗಿರುವಂಥ ಬಿಜೆಪಿಯ ನಾಯಕರು ಆಗಿರುವಂಥ ಪ್ರೀತಮ್ ಗೌಡ ಅವರು ಪ್ರಜ್ವಲ್ ಮತ್ತು ಸ್ಪರ್ಧೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಪ್ರಜ್ವಲ್ ಹೊರತು ಬೇರೆ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ತಾವು ಅದ್ರ ಜೊತೆಗೆ ಬಿಜೆಪಿಗೆ ಟಿಕೆಟ್ ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು. ಮೈತ್ರಿಗೆ ಸಂಬಂಧಪಟ್ಟಂತೆ ಅವರು ಇಲ್ಲಿವರೆಗೂ ಕೂಡ ಪ್ರೀತಮ್ ಗೌಡ ಅವರು ಬೆಂಬಲವನ್ನು ವ್ಯಕ್ತಪಡಿಸೋದಾಗಿರ್ಬೋದು ಅಥವಾ ಏನು ಕ್ಯಾಂಪೇನ್ ಮಾಡೋದಾಗ್ಲಿ ಯಾವುದು ಕೂಡ ಮಾಡದೆ ಅಂತರವನ್ನು ಕಾಯ್ಕೊಂಡಿದ್ರು. ಜೊತೆಗೆ ಪ್ರಚಾರದ ಕಾರ್ಯಗಳಲ್ಲೂ ಕೂಡ ಹಿಂದೇಟನ್ನು ಹಾಕಿರುವಂಥದ್ದು. ಹೀಗಾಗಿ ಈ ಒಂದು ವಿಚಾರವನ್ನು ಸೂಕ್ಷ್ಮವಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಗಮನಿಸ್ತಾ ಇದ್ರು. ಜೊತೆಗೆ ದೇವೇಗೌಡರು ಕೂಡ ಸ್ವತಃ ಹೇಳಿದ್ರು, ಏನು ಈ ಒಂದು ಹಾಸನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಿದೆ ಬೆಳವಣಿಗೆಗಳು ಅದನ್ನೆಲ್ಲವೂ ಕೂಡ ಬಿಜೆಪಿ ಹೈಕಮಾಂಡ್ ಗಮನಿಸ್ತಾ ಇದೆ. ಇದರ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಮಾಹಿತಿಯನ್ನು ಹೈಕಮಾಂಡ್ ನಾಯಕರು ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಹೇಳಿದ್ರು. ಜೊತೆಗೆ ಏನು ರಾಜ್ಯ ಬಿಜೆಪಿ ನಾಯಕರಾದಂಥ BY ವಿಜಯೇಂದ್ರ ಆಗಿರ್ಬೋದು, CT ರವಿ ಆಗಿರ್ಬೋದು, ಜೊತೆಗೆ ರಾಜ್ಯ ಚುನಾವಣಾ ಉಸ್ತುವಾರಿ ಆಗಿದ್ದ ರಾಧಾ ಮೋಹನ್ ಅವರು ಕೂಡ ಒಂದು ಸಮನ್ವಯ ಸಮಿತಿ ಸಭೆಯನ್ನು ನಡೆಸಿ ಏನು NDA ಅಭ್ಯರ್ಥಿ ಆಗಿರುವಂಥ ಪ್ರಜ್ವಲ್ ಪರ ಕ್ಯಾಂಪೇನ್ ಮಾಡಲಿಕ್ಕೆ ಒಂದು ಸೂಚನೆಗಳನ್ನು ಕೊಟ್ಟರು ಕೂಡ ಪ್ರೀತಮ್ ಗೌಡ ಅವರು ಇಲ್ಲಿವರೆಗೂ ಕೂಡ ಏನು NDA ಅಭ್ಯರ್ಥಿ ಪರ ಕ್ಯಾಂಪೇನ್ ಮಾಡಲಿಕ್ಕೆ ಇಲ್ಲಿವರೆಗೂ ಮುಂದಾಗಿಲ್ಲ. ಹೀಗಾಗಿ ಇದೇ ಒಂದು ವಿಚಾರವನ್ನು ಜೊತೆಗೆ ತಮ್ಮ ಏನು ಭಿನ್ನಮತ ಅಥವಾ ಅಸಮಾಧಾನ ಏನಿತ್ತು ಅದನ್ನು ಮುಂದುವರಿಸ್ತಾ ಹೋಗ್ತಿದ್ರು. ಹೀಗಾಗಿ ಇವಾಗ ಒಂದು ಪ್ರಮುಖವಾದಂಥ ಒಂದು ಘಟ್ಟಕ್ಕೆ ಬಂದಿರುವಂಥದ್ದು, ಏನು ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳಿದೆ. ಈ ಸಂದರ್ಭದಲ್ಲಿ ಈ ಒಂದು ಭಿನ್ನಮತ ಮುಂದಿನ ಒಂದು ಚುನಾವಣೆಯಲ್ಲಿ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ನೇರವಾಗಿ ಅಮಿತ್ ಶಾ ಅವರೀಗ ಒಂದು ಎಂಟ್ರಿ ಕೊಟ್ಟಿರುವಂಥದ್ದು. ಒಂದು ಏನು ರಾಧಾ ಮೋಹನ್ ದಾಸ್ ಅಂದರೆ ಅಗರ್ವಾಲ್ ಅವರು ಏನು ರಾಜ್ಯದಲ್ಲಿದ್ದಾರೆ ಅವರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಪ್ರೀತಮ್ ಗೌಡ ಅವರಿಗೆ ಖಡಕ್ ಆಗಿ ಒಂದು ಸೂಚನೆ ಕೊಡಿ, ಹೈಕಮಾಂಡ್ ಈಗಾಗಲೇ ಬೇಕು ಅಂತ ಒಂದು ಮೈತ್ರಿ ಮಾಡ್ಕೊಂಡಿರುವಂಥದ್ದು, ನೀವು ಪ್ರೀತಮ್ ಗೌಡ ಅವರು ನೇರವಾಗಿ JDS ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು, ಇಲ್ಲದೇ ಇದ್ರೆ ಈಶ್ವರಪ್ಪ ಅವರಿಗೆ ಯಾವ ರೀತಿ ಒಂದು ಆಗಿದೆ ಅದೇ ರೀತಿಯ ಘಟನೆ ಆಗುತ್ತೆ, ಮರುಕಳಿಸುತ್ತೆ ಅನ್ನೋ ಒಂದು ಎಚ್ಚರಿಕೆಯ ವಾರ್ನಿಂಗ್ ಅನ್ನ ರಾಧಾ ಮೋಹನ್ ದಾಸ್ ಮುಖಾಂತರ ಪ್ರೀತಮ್ ಗೌಡ ಅವರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಹೀಗಾಗಿ ಈ ಒಂದು ವಿಚಾರ ಒಂದು ಹೈಕಮಾಂಡ್ ಸೂಚನೆ ಮತ್ತು ಏನು ಮೆಸೇಜ್ ಇದೆ ಅದನ್ನು ಯಾವ ರೀತಿ ಏನು ಪಾಸ್ ಮಾಡ್ತಾರೆ, ಅದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಪ್ರೀತಮ್ ಗೌಡ ಅವರು, ಈ ಒಂದು ಸಂದೇಶವನ್ನು ತೆಗೆದುಕೊಂಡು ಸೀರಿಯಸ್ ಆಗಿ ತೆಗೆದುಕೊಂಡು ಅಭ್ಯರ್ಥಿ ಪರ ಕ್ಯಾಂಪೇನ್ ಮಾಡ್ತಾರಾ ಅಥವಾ ತಮ್ಮ ಸೈಲೆಂಟ್ ಒಂದು ನೀತಿಗೆ ಒಳಗಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.